ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬೆಳಗ್ಗೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಶ್ವೇತಾ ಕಸ ಎಲ್ಲ ಗುಡಿಸ್ಕೊಂಡು ಹೋದ್ಲು. ನಾನು ಬಾಗಿಲಿಗೆಲ್ಲ ನೀರು ಹಾಕಿ ಮತ್ತೆ ರಂಗೋಲೆಲ್ಲ ಬಿಟ್ಟೆ. ಯಾಕೆಂದರೆ ನೆಕ್ಸ್ಟ್ ನೀರು ಬಿಡ್ತಾ ಇದ್ರು. ನೈಟೇ ಬಟ್ಟೆ ಎಲ್ಲ ನೆನೆಸಿಕ್ಕಿದ್ವಿ. ಬೆಳಗ್ಗೆ ಎದ್ದು ನೆನೆಸಿನ ತೊಳೆಯೋಕ್ಕಾಗಲ್ಲ ಅಂತೇಳಿ, ಯಾಕೆಂದರೆ ಬೆಳಗ್ಗೆ 6:30 ನೀರು ಬಿಡ್ತಾ ಇದ್ರಲ್ಲ, ಅದಕ್ಕೋಸ್ಕರನೇ ನೈಟ್ ನೆನೆಸಿಟ್ಬಿಟ್ಟಿದ್ವಿ. ನಮ್ಮ ಅಪ್ಪ ನಮ್ಮ ಅವ್ವ ಕಾಫಿ ಮಾಡಿಕೊಟ್ಬಿಟ್ಟು ಪಾತ್ರೆ ತೊಳೆಯೋಣ ಅಂತ ಬಂದ್ವಿ. ಹಂಗೆ ಜಾಸ್ತಿ ಇರಲಿಲ್ಲ ಪಾತ್ರೆ, ಸ್ವಲ್ಪ ಪಾತ್ರೆ ಎಲ್ಲ ತೊಳಿತಾ ಇದ್ವಿ. ಹಂಗೆ ನಮ್ಮ ಅವ್ವ ಕರ ಬಿಡ್ಕೊತಾ ಇತ್ತು ಎಮ್ಮೆದನ್ನ. ಫಸ್ಟೆಲ್ಲ 2 ಎಮ್ಮೆ ಇತ್ತು, ಇವಾಗ ಇರೋದು ಒಂದೇ ಎಮ್ಮೆ. ಅದನ್ನೇ ನೋಡ್ಕೊಳಕ್ಕೆ ಆಗ್ತಾಯಿಲ್ಲ ಪಾಪ. ಅವ್ರಿಗೆ ಇವಾಗ ಮಂಡಿ ನೋವು ಈ ಥರ ಎಲ್ಲ ಇರೋದ್ರಿಂದ ಇವಾಗ ಒಂದೇ ಇರೋದು. ಆಮೇಲೆ ನಾನು ಬಟ್ಟೆನ ಒಗ್ದು ಕೊಡ್ತಾಯಿದ್ದೆ. ಅವಳು ಜಾಸ್ತಿ ಸೋರಾಗ್ತಾ ಇದ್ಲು. ಆಮೇಲೆ ನಮ್ಮ ಅವ್ವ ಎಲ್ಲನೂ ಒಣಗಾಕ್ತೀನಿ ಅಂತೇಳಿ ಒಣಗಾಕ್ತಾಯಿದ್ರು. ಸ್ವಲ್ಪ ಸ್ನಾನ ಮನೆಗೆ ನೀರು ಹಿಡಿಬೇಕಾಗಿತ್ತು ಅಂತೇಳಿ ಅವಳು ಹಂಗೆ ನೀರು ಇಟ್ಕೊಂಡು ಹಂಗೆ ಜಾಸ್ತಿ ಆಗ್ತಾಯಿದ್ಲು. ಅಂದರೆ ನಮಗೆ ಬೆಂಗಳೂರಲ್ಲಿ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ತೊಳೆದು ಇವಾಗ ಅಭ್ಯಾಸ ತಪ್ಪೋಗೈತೆ. ಆದರೂ ಏನು ಮಾಡೋಕ್ಕಾಗಲ್ಲ, ತೊಳಿಲೇಬೇಕು. ಅಂದರೆ ಒಬ್ಬರು ಆದರೆ ನಮ್ಮ ಅವ್ವನೇ ತೊಳ್ಕೊಳ್ಳುತ್ತೆ. ಅಂದರೆ 10 ಜನ ಇದ್ದೀವಿ ಅಂತಂದರೆ ಜಾಸ್ತಿ ಬಟ್ಟೆ ಬೀಳುತ್ತಲ್ಲ. ನಾವು ಮತ್ತೆ ಬೆಂಗಳೂರಿಗೆ ಹೋದಾಗ ಅವರು ತೊಳೆದು ಹುಷ್ಕಿಶಾರ್ ತಪ್ಪಿದ್ರಿ ಅಂತೇಳಿ ನಾವು ಪ್ರತಿ ಸಲ ಊರಿಗೆ ಹೋದಾಗಲೂ ನಾವು ಬೆಂಗಳೂರಿಗೆ ಹೋಗೋ ದಿನ ಪಾತ್ರೆ ಬಟ್ಟೆ ಏನೈತೆ ಅದನ್ನು ಕಂಪ್ಲೀಟ್ ಮಾಡಿಬಿಟ್ಟೆ ಹೋಗೋದು. ಆಮೇಲೆ ಬೇಗ ಮುಗಿಸಿ. ಹಳ್ಳಿ ವಾತಾವರಣನೇ ಚೆಂದ ಅಲ್ವಾ. ಹಿಂದೆ ಎಲ್ಲ ಮಿಕ್ಸಿಲಿ ಖಾರನೇ ಆಡಿಸ್ತಿರ್ಲಿಲ್ಲ. ಒಲೆಯಲ್ಲಿ ಅಡುಗೆ ಮಾಡಿಕೊಂಡು ಒಳಗುಣಿಲೆಲ್ಲ ಖಾರ ಆಡಿಸ್ಕೊಂಡು ಅಡುಗೆ ಮಾಡ್ಕೊಂಡು ಊಟ ಮಾಡ್ತಿದ್ರು. ಅವರಷ್ಟು ಹೆಲ್ತಿಯಾಗಿ ನಾವಂತೂ ಇಲ್ಲಕ್ಕೆ ಇಲ್ಲ. ಇಲ್ಲ ಬೆಂಗಳೂರಲ್ಲಿ ಫಿಲ್ಟರ್ ನೀರಿಗೆ ಅಡ್ಜಸ್ಟ್ ಆಗಿ ಇವಾಗ ಊರಿನ ನೀರು ಕುಡಿದ್ರೆ ಕೋಲ್ಡ್ ಆಗುತ್ತೆ ಮಕ್ಕಳಿಗೆ, ನಮಗೆಲ್ಲ ಅಂತೇಳಿ ನಾವು ಕುಡಿಯೋದೇ ಇಲ್ಲ. ನಮಗೆ ಬಿಸ್ಲರಿ ನೀರು ತೊಗೊಬರುತ್ತೆ ನಮ್ಮಪ್ಪ ನಮ್ಮ ಅವ್ವ ಎಲ್ಲ ಕುಡಿತಾರೆ. ಅದರಿಂದ ಮನೆ ಕುಡಿಯೋಕ್ಕೆ ಹಂಡೆ ನೀರು ಇರಲಿಲ್ಲ ಅಂತೇಳಿ ಅವ್ರಿಗೂ ನೀರು ಇಡಿದ್ವಿ. ಬಟ್ಟೆ ಎಲ್ಲ ತೊಳೆದು ಸುಸ್ತಾಗೋರೆ ಅಂತ ಎಳ್ನೀರು ತಂದು ಕೊಟ್ಟಿದ್ರು. ಅದನ್ನು ಕುಡಿದ್ಬಿಟ್ಟು ತಿಂಡಿ ಮಾಡ್ತಾಯಿದ್ದೀವಿ. ಪುಳಿಯೋಗರೆ ಮಾಡೋಣ ಅಂತೇಳಿ ರೈಸ್ ಇಟ್ಟಿದ್ದು. ಹಂಗೆ ಬೆಳ್ಳುಳ್ಳಿದು ನಾಟಿ ಬೆಳ್ಳುಳ್ಳಿ ಅಲ್ವಾ, ಸಣ್ಣ ಕೆತ್ತು ಅಂತೇಳಿ ಇಬ್ಬರು ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸ್ತಾ ಇದ್ದೀವಿ. ಆಮೇಲೆ ಅವಳು ಅನ್ನ ಇಟ್ಟಿಲ್ಲಲ್ಲ ಅಂತೇಳಿ ಈ ಕಡೆ ಪುಳಿಯೋಗರೆ ಗೊಜ್ಜು ಮಾಡೋಕ್ಕೆ ಅಂತ ಒಗ್ಗರಣೆ ಹಾಕ್ತಾಯಿದ್ದೆ. ಗೊಜ್ಜೆಲ್ಲ ಮಾಡಿ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ಅವ್ರಿಗೂ ತಿಂಡಿ ಹಾಕ್ಕೊಟ್ಟು ನಾವು ಎಲ್ಲ ಸ್ನಾನ ಮಾಡಿಕೊಂಡು ನಾವು ತಿಂಡಿ ತಿಂತ ಕೂತಿದ್ವಿ ಮಾತಾಡಿಕೊಂಡು. ನಾವೇನೇ ಮಾಡಬೇಕು ಅಂದ್ರೂ ಜೊತೆಲೇ ಮಾಡೋದು ಒಟ್ಟಿಗೆ ಇದ್ದಾಗ. ಆಮೇಲೆ ಎಲ್ಲ ಮುಗಿಸ್ಕೊಂಡು ಒಂಟಿಕೆರೆ ಹತ್ರ ಕನ್ನೇಶ್ವರನ ಜಾತ್ರೆ ನಡೆಯುತ್ತೆ. ಪ್ರತಿ ವರ್ಷ ಶಿವರಾತ್ರಿ ಹಬ್ಬ ಆದ ಬೆಳಿಗ್ಗೆ ಜಾತ್ರೆ ನಡೆಯುತ್ತೆ. ಎಷ್ಟು ಜನ ಬರ್ತಾರೆ ಅಷ್ಟು ಜನಕ್ಕೆಲ್ಲ ಊಟದ ವ್ಯವಸ್ಥೆ ಇರುತ್ತೆ, ಚೆನ್ನಾಗಿರುತ್ತೆ ಅಂತೇಳಿ. ಹೆಂಗಿದ್ರು ಬೆಂಗಳೂರಿಗೆ ಹೋಗ್ತಿದ್ವಲ್ಲ, ಹಾಗೆ ಅದನ್ನು ನೋಡ್ಕೊಂಡು ಹೋಗೋಣ. ಅಲ್ಲೇ ಸುಮಾರು 5-6 ವರ್ಷದಿಂದ ನೋಡಿರಲಿಲ್ಲ ಅಂತೇಳಿ ಹೋಗ್ತಾಯಿದ್ವಿ. ಸರಿ ಅಂತೇಳಿ ಹಂಗೆ ಭಾರತೀಪುರ ಕೌಲೆ ಮೇಲೆ ಹೋಗ್ತಾಯಿದ್ವಿ. ಅದರ ಕೌಲಲ್ಲಿ ನೀರೇ ಇಲ್ಲ ಅಂತೇಳಿ ಮಾತಾಡ್ಕೊಂಡು ಹೋಗ್ತಾಯಿದ್ವಿ. ಇಲ್ಲೇ ಈ ಮನೆಗೆ ನಮ್ಮ ದೊಡ್ಡಪ್ಪನ ಮಗಳು ಕೊಟ್ಟೈತೆ ಭಾರತೀಪುರಕ್ಕೆ. ಫೈನಲಿ ಬಂದ್ವಿ ದೇವಸ್ಥಾನದ ಹತ್ರ. ದೇವಸ್ಥಾನದಲ್ಲಿ ಪೂಜೆ ಮಾಡಿಕೊಂಡು ಹೋಗೋಣ ಅಂತೇಳಿ ಬೇಗನೆ ಬಂದ್ವಿ. ಯಾಕಂದರೆ 2 ಗಂಟೆಗೆ ಬೆಂಗಳೂರು ಬಸ್ ಇತ್ತು. ಇನ್ನು ಸುಮ್ಮನೆ ಮಕ್ಳುಗಳೆಲ್ಲ ಹೇಳ್ಕೊಂಡು ಚನ್ನರಾಯಪಟ್ಟಣಕ್ಕೆ ಹೋಗಿ ಚನ್ನರಾಯಪಟ್ಟಣದಿಂದ ಹೋಗೋಕ್ಕಾಗಲ್ಲ ಅಂತೇಳಿ ಬಂದ್ವಿ. ಅದಕ್ಕೆ ಬೇಗ ಪೂಜೆ ಮಾಡಿಸ್ಕೊಂಡು ಹೋಗ್ಬಿಡೋಣ ಅಂತ ಪೂಜೆ ಎಲ್ಲ ಮಾಡಿಸ್ಕೊಂಡು ಆಮೇಲೆ ಊಟಕ್ಕೆ ಅಂತ ಹೋದ್ವಿ. ಊಟಕ್ಕೆ ಕೂತ್ಕೊಂಡ್ವಿ. ಅಂದರೆ ನಾವು ತಿಂದಿದ್ದೆ ಲೇಟು ಮನೆಯಿಂದ ಬರಬೇಕಾದ್ರೆ. ಅದಕ್ಕೆ ಸ್ವಲ್ಪ ತಿಂದ್ಕೊಂಡು, ದೇವ್ರ ಪ್ರಸಾದ ಅಲ್ವಾ, ಅದಕ್ಕೋಸ್ಕರನೇ ಸ್ವಲ್ಪ ತಿಂದ್ಕೊಂಡು ಬೂಂದಿ ಪಾಯಸ, ಪಲಾವು ಮತ್ತು ಅನ್ನ ಸಾಂಬಾರು, ಹಪ್ಪಳ, ಉಪ್ಪಿನಕಾಯಿ, ಕಾಳು ಗೊಜ್ಜು ಮಾಡಿದ್ರು. ಚೆನ್ನಾಗಿತ್ತು ಊಟ. ಅದನ್ನು ತಿಂದ್ಕೊಂಡು ಬಂದ್ವಿ. ಬರ್ತಾಯಿದ್ವಿ. ಈ ಹುಡುಗರುಗಳೆಲ್ಲ ಅಲ್ಲಿ ಐಸ್ ಕ್ರೀಮ್ ನೋಡ್ಬಿಟ್ಟು ಐಸ್ ಕ್ರೀಮ್ ಕೊಡಿಸಿ ಅಂತ ಸ್ಟಾರ್ಟ್ ಮಾಡಿದ್ರು. ಇನ್ನು ಐಸ್ ಕ್ರೀಮ್ ಕೊಡ್ಸೋಕೆ ನಿಲ್ಸ್ಕೊಂಡ್ರೆ ಅವ್ರು ತಿಂದು ಇದು ಮಾಡೋಷ್ಟೊಳಗೆ ಟೈಮ್ ಆಗಿಬಿಡುತ್ತೆ. ಇನ್ನು ಬಸ್ ಮಿಸ್ ಆಗಿಬಿಡುತ್ತೆ ಅಂತೇಳಿ ನಮಗೆ. ಏನಕ್ಕೆ ಅಂದರೆ ಕೇರ್ಪೇಟೆಯಿಂದ ಬೆಂಗಳೂರಿಗೆ ಡೈರೆಕ್ಟ್ ಬಸ್ ಸಿಗುತ್ತೆ. ಇಲ್ಲಾಂದರೆ ಚನ್ನರಾಯಪಟ್ಟಣಕ್ಕೆ ಬಂದು 2 ಬಸ್ ಚೇಂಜ್ ಮಾಡಬೇಕಾಗುತ್ತೆ ಅಂತೇಳಿ ಕೇರ್ಪೇಟೆಲಿ ಕೊಡಿಸಲಾಗುತ್ತೆ ಅಂತ ಬಂದ್ವಿ. ಅಲ್ಲಿ ಜಾತ್ರೆಯಲ್ಲಿ ಮತ್ತೆ ಅವ್ರು ಚಿಕ್ಕಪ್ಪನ ಹಿಡ್ಕೊಂಡಿದ್ರು. ಐಸ್ ಕ್ರೀಮ್ ಕೊಡಿಸಿ ಅಂತ ಐಸ್ ಕ್ರೀಮ್ ಅಂಗಡಿ ಹತ್ರ ಕರ್ಕೊಂಡೋಗಿದ್ರು. ನಾವು ಬೇಡ, ಸುಮ್ಮನೆ ಇಲ್ಲಿ ಟೈಮ್ ಮಾಡಿಬಿಡ್ತಾರೆ ಇಲ್ಲಿ ತಿನ್ಕೊಂಡು ಅಂತ ಹೇಳ್ಬಿಟ್ಟು ಬೇಡ, ಅಲ್ಲಿ ಕೇರ್ಪೇಟೆಲಿ ಕೊಡಿಸಲಾಗುತ್ತೆ ಅಂತೇಳಿ ಹೋದ್ವಿ ಕೇರ್ಪೇಟೆಗೆ. ಅಂದರೆ ನಮ್ಮ ಬ್ಯಾಡ್ ಲಕ್ಕು. ಹೋದ್ವಿ ಕರೆಕ್ಟಾಗಿ 2 ಗಂಟೆಗೆ ರೀಚ್ ಆದ್ವಿ. ಆದರೆ ಬಸ್ಸೇ ಇರಲಿಲ್ಲ. ಅವತ್ತು ಬಸ್ ಇರಲಿಲ್ಲ. ಮಧ್ಯಾಹ್ನ 3:45 ಬಸ್ಸು ಅಂತಂದರು. ನಾವಿನ್ನು 3:45 ತನಕ ಇವ್ರನ್ನ ಮೇಂಟೆನೆನ್ಸ್ ಮಾಡೋದು ಹೆಂಗೆ ಕೇರ್ಪೇಟೆಯಲ್ಲಿ ಅಂತೇಳಿ ಬಸ್ ಸ್ಟ್ಯಾಂಡಲ್ಲಿ ಅವ್ರು ತುಂಬ ಆಟ ಮಾಡ್ತಾರೆ ಅಂತೇಳಿ ನಿಂತಿದ್ವಿ. ಆಮೇಲೆ ಸಡನ್ ಅವ್ರು ಚಿಕ್ಕಪ್ಪನ ಐಸ್ ಕ್ರೀಮ್ ತರಕ್ಕೆ ಅಂತ ಬೇಕರಿ ಹತ್ರ ಹೋದ್ರು. ಸಡನ್ ಅಂತ ಬಸ್ ಬಂತು ಅಂತ ನಾವು ಹೊತ್ತು ಬಂದ್ವಿ. ಆಮೇಲೆ ನಾವು ಮುಂದೆ ಮೂವ್ ಆಗಿಬಿಡ್ತು. ಅದಕ್ಕೋಸ್ಕರ ಆಮೇಲೆ ಹುಡುಗರುಗಳು ಅಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಸರಿ ನಡ್ರಿ, ಚನ್ನರಾಯಪಟ್ಟಣದಲ್ಲಿ ಕೊಡಿಸ್ತೀವಿ ಅಂತ ಸೀಟ್ ಸಿಕ್ತು ಸದ್ಯ ಕೇರ್ಪೇಟೆ ಬಸ್ಸಲ್ಲಿ. ಕೇರ್ಪೇಟೆಯಿಂದ ಚನ್ನರಾಯಪಟ್ಟಣಕ್ಕೆ ಮಕ್ಳುಗಳು ಹೆಂಗೆ ಕೂರಿಸ್ಕೊಂಡು ಹೋದ್ವಿ. ಆಮೇಲೆ ಚನ್ನರಾಯಪಟ್ಟಣಕ್ಕೆ ಹೋದ್ವಿ. ಚನ್ನರಾಯಪಟ್ಟಣದಲ್ಲಿ 5-6 ಬಸ್ ಬಿಟ್ವಿ. ಏನಕ್ಕೆ ಅಂದರೆ ಫುಲ್ ರಶ್ ಆಗುತ್ತೆ. ಮಕ್ಳುಗಳು ನಾವಾದ್ರೆ ಹೆಂಗಾದ್ರೂ ನಿಂತ್ಕೊಂಡ್ಬೋದು, ಇನ್ನು ಮಕ್ಳುಗಳು ಹೆಂಗೆ ಅಂತೇಳಿ ನಾವು ಒಂದು 5-6 ಬಸ್ ಬಿಟ್ಟು ಆಮೇಲೆ ಬೇರೆ ಬಸ್ಸಿಗೆ ಹತ್ತಿದ್ವಿ. ಅಷ್ಟರಲ್ಲಿ ಇವ್ರಿಗೆ ಐಸ್ ಕ್ರೀಮ್ ತೊಗೊಟ್ಟಿದ್ವಿ. ಅವ್ರು ತಿನ್ಕೊಂಡು ಇದು ಮಾಡಿದ್ರು. ಆಮೇಲೆ ಫೈನಲಿ ಬಂತು, ಹತ್ತಿದ್ವಿ. ಮಕ್ಳುಗಳೆಲ್ಲ ಗಾಳಿ ಚೆನ್ನಾಗಿ ಟಯರ್ಡ್ ಆಗಿಬಿಟ್ಟಿತ್ತಲ್ಲ, ಮಲ್ಕೊಂಡು. ಸರಿ ಆಯಿತು ಮಲ್ಕೊಳ್ಳಿ ಅಂತೇಳಿ ಅಲ್ಲಿ ಹೋದ್ವಿ. ಆಮೇಲೆ ಅಲ್ಲಿ ಸ್ನ್ಯಾಕ್ಸ್ಗೆ ಅಂತ ನಿಲ್ಲಿಸಿದ್ರು. ಮಕ್ಳುಗಳೆಲ್ಲ ಪಾಪ್ಕಾರ್ನ್ ತೊಗೊಂಡು ತಿಂದರು ಎಲ್ಲರೂ. ಇಷ್ಟೇ ಗೈಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.